ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಕ್ಚಾದ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಚಿಕ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛುದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾ ರಾತ್ರೇಃ ಯೋದಿಷೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಭಿಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾನ್ನಾಕಥಾಕ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಯಂಬೊಬ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಾಂಘ್ರಿಸರಸೀರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವರಿಗೆ ಅನೇಕ ನಾಮಗಳು. ಭಗವಂತನನ್ನು ಯಾವ ಯಾವ ಹೆಸರಿನಿಂದಲಾದರೂ ಕರೆಯಬಹುದು. ಆದರೆ ಯಾವುದೇ ಒಂದು ಹೆಸರಿನಿಂದ ಕರೆದಾಗಲೂ ಕೂಡ ಅದರ ಹಿಂದೆ ಒಂದು ಅರ್ಥ ಇದೆ ಅನ್ನುವುದನ್ನು ಮರೆಯಬಾರದು. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಒಂದು ಹೆಸರಿದೆ, ಬಹಳ ಸುಂದರವಾದ ಹೆಸರು. ದೇವರನ್ನು ಪ್ರಾಯಶಃ ನಾವೆಲ್ಲ ವಿಷ್ಣು ಸಹಸ್ರನಾಮವನ್ನು ಕೇಳ್ತಿರ್ತೇವೆ, ಅನ್ನೋದನ್ನು ಕೇಳಿರ್ತೇವೆ. ಅಕಸ್ಮಾತ್ ಯಾರಾದರೂ ಉಪನ್ಯಾಸವನ್ನು ಮಾಡಿದರೆ ಅದರ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡಿರ್ತೇವೆ. ಇಷ್ಟು ಸುಂದರವಾದ ದೇವರ ಹೆಸರು. 695ನೇ ನಾಮ ಭಗವಂತನದ್ದು. 1000 ನಾಮಗಳಲ್ಲಿ ತೀರ್ಥಕರಃ ಅಂತ ಒಂದು ಹೆಸರಿದೆ. ದೇವರಿಗೆ ತೀರ್ಥಕರಃ ತುಂಬ ವಿಚಿತ್ರವಾದ ನಾಮ.
ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾ ಹವಿಹಿ. ಇದನ್ನು ನಿತ್ಯ ಹೇಳ್ತಿರ್ತೇವೆ ವಿಷ್ಣು ಸಹಸ್ರನಾಮವನ್ನು. ಹೇಳುವಾಗಲೂ ಕೂಡ ಏನು ಗಮನ ಬರೋದಿಲ್ಲ ಅಂದರೆ ಯಾತಕ್ಕಾಗಿ ಈ ಹೆಸರನ್ನು ದೇವರಲ್ಲಿ ಹೇಳ್ತೇವೆ ಅಂತ ಗೊತ್ತಾಗೋದಿಲ್ಲ. ನೋಡ್ರಿ ಎಷ್ಟು ಸುಂದರವಾದ ಹೆಸರಿದೆ. ಮನೋಜವ ತೀರ್ಥಕರ ವಸುರೇತ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾ ಹವಿಹಿ ಅಂತ ಹೇಳುತ್ತೇವೆ. ಅದರಲ್ಲಿ ಒಂದು ಹೆಸರು ತೀರ್ಥಕರ ಅಂತ, ಭಗವಂತನ ವೇದವ್ಯಾಸ ರೂಪವನ್ನು ಹೇಳುವ ಹೆಸರಿದೆ. ಸಾಮಾನ್ಯವಾಗಿ 1000 ನಾಮಗಳನ್ನು ಹೇಳ್ತಾ ಇರುವಾಗ ದೇವರ ಒಂದು ಹೆಸರು ಅಂತ ಅಂದ್ಕೊಂಡ್ಬಿಡ್ತೇವೆ. ತೀರ್ಥಕರ ಎಂಬ ನಾಮ ಭಗವಂತನ ವೇದವ್ಯಾಸ ದೇವರ ರೂಪವನ್ನು ಚಿಂತನೆ ಮಾಡುವಂಥದ್ದು. ತೀರ್ಥ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಒಂದು ಅರ್ಥ, ತೀರ್ಥ ಎಂಬುವ ಶಬ್ದಕ್ಕೆ ನದಿಗಳು ಅಂತ ಅರ್ಥ, ತೀರ್ಥ ಕ್ಷೇತ್ರ ಇತ್ಯಾದಿ ಅರ್ಥಗಳು ಅಂತ ಇದೆ. ಏನಾಯ್ತು ಇವಾಗ? ತೀರ್ಥ ಎನ್ನುವ ಶಬ್ದವನ್ನು ನೋಡಿದಾಗ, ತೀರ್ಥಕರ ಎನ್ನುವಂತಹ ಶಬ್ದವನ್ನು ನೋಡಿದಾಗ ವೇದವ್ಯಾಸ ರೂಪದ ಚಿಂತನೆ ನಮಗೆ ಬರಬೇಕು. ಯಾಕೆ ಅಂದರೆ ಶಾಸ್ತ್ರವನ್ನು ರಚನೆ ಮಾಡಿದ ಭಗವಂತನ ರೂಪ. ಅದರಲ್ಲಿ ಶಾಸ್ತ್ರಗಳನ್ನು ರಚನೆ ಮಾಡುವಾಗ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ, 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ, ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದ್ದಾರೆ. ನೀವು ಏನೇನು ಶಾಸ್ತ್ರಗಳು ಅಂತ ಇವತ್ತು ಉಪಲಬ್ಧಿ ಇದೆಯೋ ಅದೆಲ್ಲವೂ ಕೂಡ ವೇದವ್ಯಾಸ ರೂಪದಿಂದ ನಿರ್ಮಾಣಗೊಂಡದ್ದು. ಅದನ್ನು ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ತೀರ್ಥಕರ ಎಂಬ ಹೆಸರಿನಿಂದ ಹೇಳ್ತಾ ಇದ್ದಾರೆ. ಇನ್ನೊಂದು ತಮಾಷೆ ಏನು ಅಂದರೆ ಭಗವಂತ ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ ಅನ್ನುವುದನ್ನು ತಿಳಿದರೆ ಅಥವಾ ಶಾಸ್ತ್ರಗಳನ್ನು ಓದಿದರೆ ನಮಗೇನು ಲಾಭ? ನಮಗೇನು ಲಾಭ? ದೇವರು ಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ ಅಂತ ಕೇಳ್ತೇವೆ. ದೇವರು ರಚನೆ ಮಾಡಿದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತೇವೆ. ನಾವು ನೀವೆಲ್ಲ ಕುಳಿತುಕೊಂಡು ಈಗ ಪುರಾಣವನ್ನು ಕೇಳ್ತಾ ಇದ್ದೇವೆ. ಪುರಾಣವನ್ನು ಕೇಳುತ್ತೇವೆ, ದೇವರು ಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳುತ್ತೇವೆ. ಬಹಳ ಜನರಿಗೆ ನಮ್ಮಲ್ಲಿ ಏನು ಅಂದರೆ ಆಧ್ಯಾತ್ಮವನ್ನು ಶಾಸ್ತ್ರವನ್ನು ಓದಿದರೆ ಇದರಿಂದ ಏನು ಲಾಭ? ಏನಿಲ್ಲ, ಇದರಿಂದ ಏನು ಸಿಗೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ನಾವೆಲ್ಲ ಎದಕ್ಕೆ ರೆಡಿ ಆಗಿದ್ದೇವೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಲಿಕ್ಕೆ, ಡಾಕ್ಟರ್ಗಳಾಗಲಿಕ್ಕೆ ಈಗಾಗಲೇ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೇವೆ ನಾವು. ಹೀಗಾಗಿ ಏನು ಮಾಡಲಿಕ್ಕೆ ಬರೋದಿಲ್ಲ. ವಿಷ್ಣು ಸಹಸ್ರನಾಮ ಇಷ್ಟು ಚೆಂದಾಗಿ ತಿಳಿಸ್ತಾ ಇದೆ ಅಂದರೆ ಮನೋಜವಸ್ತೀರ್ಥಕರ ವಸುರೇತ ವಸುಪ್ರದಃ ಅಂತನ್ನುವ ನಾಮವನ್ನು ತಿಳಿಸ್ತಾ ಇದೆ. ನೋಡ್ರಿ ಎಷ್ಟು ವಿಚಿತ್ರ ಅಂದರೆ ಯಾರು ಈ ಶಾಸ್ತ್ರವನ್ನು ತಿಳಿದುಕೊಳ್ಳುತ್ತಾರೋ ಆ ಶಾಸ್ತ್ರ ತಿಳಿದವರಿಗೆ ಭಗವಂತ ವಸುಪ್ರದನಾಗ್ತಾನೆ. ವಸು ಅಂದರೆ ಸಂಪತ್ತು, ಸಂಪತ್ಪ್ರದನಾಗ್ತಾನೆ. ಆದ್ದರಿಂದ ದೇವರಿಗೆ ವಸುಪ್ರದ ಅಂತ ಕರೀತಾ ಇದ್ದಾರೆ. ಯಾವ ಸಂಪತ್ತನ್ನು ಭಗವಂತ ನೀಡುತ್ತಾನೆ ಅಂದರೆ ಉಭಯವಿಧಂ ವಸು, ಎರಡೂ ತರಹದ ಸಂಪತ್ತನ್ನು ನೀಡುತ್ತಾನೆ. ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಇಲ್ಲಿ ಬೇಕಾದ ಸಂಪತ್ತನ್ನು ನೀಡುತ್ತಾನೆ, ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮೇಲೆ ಅಲ್ಲಿ ಸಿಗಬೇಕಾದ ಸಂಪತ್ತನ್ನು ಕೊಡುತ್ತಾನೆ. ಹಾಗಾಗಿ ದೇವರಿಗೆ ವಸುಪ್ರದ ಎಂಬ ಹೆಸರನ್ನು ಹೇಳ್ತಾ ಇದ್ದಾರೆ. ಅದಕ್ಕೊಂದು ಸ್ವಾರಸ್ಯ ಇದೆ. 2 ನಾಮಗಳು, ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದಃ, ಒಂದಕ್ಕೊಂದು ಲಿಂಕ್ಡ್ ಆದ ನಾಮಗಳವೆಲ್ಲ. ನಾವೆಲ್ಲ ಹೇಗೆ ತಿಳ್ಕೊಂಡಿರ್ತೇವೆ ಅಂದರೆ ಪ್ರತ್ಯೇಕ ನಾಮಗಳು ಅಂತ ತಿಳ್ಕೊಂಡಿರ್ತೇವೆ. ಮನೋಜವ ಒಂದು ನಾಮ, ತೀರ್ಥಕರ ಒಂದು ನಾಮ, ವಸುರೇತ ಒಂದು ನಾಮ, ವಸುಪ್ರದ ಒಂದು ನಾಮ ಅಂತ. ಅಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಈ ನಾಮಕ್ಕೆ ಈ ನಾಮ ಪೂರಕವಾಗುವಂತಹ ನಾಮವಾಗಿರುವಂತಹದ್ದಾಗಿದೆ. ಈಗ ನೋಡ್ರಿ, ದೇವರಿಗೆ ಮೊದಲನೇದು ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ದೇವರನ್ನು ವಿಶ್ವಂ ಅಂತ ಕರೆದರು. ಯಾತಕ್ಕಾಗಿ ದೇವರನ್ನು ವಿಶ್ವಂ ಅಂತ ಕರೆದರು? ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ? ಇಲ್ಲ, ಅದು ಎಲ್ಲ ಜಗತ್ತಿದೆಯಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ತೇವೆ. ವಿಷ್ಣು ಸಹಸ್ರನಾಮ ಭೂತ ಭವ್ಯ ಭವತ್ ಪ್ರಭು, ಭೂತ ಭವ್ಯ ಭವತ್ ಪ್ರಭುತ್ವಾದೇವ ವಿಶ್ವಂ, ಅಲ್ಲೇ ಹೇಳಿಬಿಟ್ಟಿದ್ದಾನೆ. ಇಡೀ ಜಗತ್ತನ್ನು ನಾನು ನಿರ್ಮಾಣ ಮಾಡಿ ಅದರ ಒಡೆಯನಾದದ್ದರಿಂದ ನನಗೆ ವಿಶ್ವ ಅಂತ ಕರೀರಿ ಅಂತ. ನಾವು ಪಾಪ ವಿಶ್ವ ಶಬ್ದಕ್ಕೆ ಅರ್ಥ ಏನು ಅಂತ ಹುಡುಕ್ತಾ ಹೊರಟೆವು ಎಲ್ಲ ಕಡೆಗೆ. ಇದನ್ನೆಲ್ಲ ನಮ್ಮ ಬುದ್ಧಿಯಿಂದ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟೆವು. ಬೇಕಾಗಿಲ್ಲ, ನಮ್ಮ ಬುದ್ಧಿಯಿಂದ ಯಾವ ವ್ಯಾಖ್ಯಾನವನ್ನು ಮಾಡುವ ಅವಶ್ಯಕತೆ ಇಲ್ಲ. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ ಪ್ರಭು, ಭೂತಭವ್ಯ
ಭವ್ಯ ಭವತ್ ಪ್ರಭುತ್ವಾದೇವ ವಿಶ್ವಂ. ಇಡೀ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಆದ್ದರಿಂದಲೇ ದೇವರಿಗೆ ವಿಶ್ವ ಅಂತ ಕರೆದದ್ದು. ಹಾಗೆ ಇಲ್ಲೂ ಕೂಡ ಮನೋಜಮಃ ತೀರ್ಥಕರಃ ವಸುರೇತ ವಸುಪ್ರದಃ ಅನ್ನುವಲ್ಲಿ ಮನೋಜಮಃ ವಸುರೇತಾಃ ತೀರ್ಥಕರಃ ವಸುಪ್ರದಃ ಅಂತ ಹೀಗೆ ಒಂದಕ್ಕೊಂದು ನಾಮಗಳಿಗೆ ಅನ್ವಯವನ್ನು ಮಾಡಿಕೊಂಡ್ರೆ ನಾವು ಶಾಸ್ತ್ರವನ್ನು ಓದಿದರೆ, ಶಾಸ್ತ್ರವನ್ನು ಕೇಳಿದರೆ ಭಗವಂತ ವಸುಪ್ರದನಾಗ್ತಾನೆ. ಮನೋಜಮಃ ತೀರ್ಥಕರಃ ವಸುರೇತ ವಸುಪ್ರದಃ ಎಂಬ 4 ನಾಮಗಳಲ್ಲಿ 2 ನಾಮಗಳನ್ನು ತೆಗೆದುಕೊಳ್ಳಬೇಕು. ಇದನ್ನು ಯಾಕೆ ಹೇಳಿದೆ ಅಂದರೆ, ವಾಸ್ತವಿಕವಾಗಿ ನಾವು ಕೇಳಲಿಕ್ಕೆ ಕುಳಿತದ್ದು ಪುರಾಣ. ವಿಷ್ಣು ಸಹಸ್ರನಾಮದ್ದು ಯಾಕೆ ಬಂತು ಅಂತ ಪ್ರಸಂಗ ಬರುತ್ತೆ. ಹೇಳ್ತಾ 2 ರೂಪಗಳ ಚಿಂತನೆಯನ್ನು ಮಾಡಿ ಶಾಸ್ತ್ರವನ್ನು ಓದಬೇಕು. ತೀರ್ಥಕರ ಎಂಬುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಯಾಕೆ ಅಂದರೆ ಅವನು ಶಾಸ್ತ್ರವನ್ನು ನಿರ್ಮಾಣ ಮಾಡಿದವನು ಅಂತ. ಒಟ್ಟೊಟ್ಟಿಗೆ ಶಾಸ್ತ್ರವನ್ನು ರಚನೆ ಮಾಡಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ ಅಂತ ಚಿಂತನೆ ಮಾಡಿದರೆ ನಮಗೇನು ಲಾಭ ಅಂತನ್ನುವ ಪ್ರಸಂಗ ಬಂದಾಗ ವಸುಪ್ರದಃ ಎಂಬುವಂತಹ ನಾಮ. ಈ ಶಾಸ್ತ್ರವನ್ನು ಓದಿದರೆ, ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಸಂಪತ್ತು ಸಿಗುವುದು ನಿಶ್ಚಿತ, ಯಾವುದಕ್ಕೆ ಸಂದೇಹ ಪಡಬೇಡ್ರಿ ಎನ್ನುವುದನ್ನು ವಿಷ್ಣು ಸಹಸ್ರನಾಮದ 2 ನಾಮಗಳು ಹೇಳ್ತಾ ಇದೆ. ಅಂತಹ ನಾಮಗಳ ಅನುಸಂಧಾನ ಪೂರ್ವಕವಾಗಿ ಪುರಾಣಗಳನ್ನು, ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರಗಳನ್ನು, ಮಹಾಭಾರತವನ್ನು ಅಧ್ಯಯನ ಮಾಡಿದರೆ ಆಗ ಸಂಪತ್ತು ಬರುವುದು ನಿಶ್ಚಿತ. ಆ ಅಭಿಪ್ರಾಯದಲ್ಲಿ ಇದನ್ನು ಮೊದಲು ವಸುರೇತ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದಃ ಎನ್ನುವಂತಹ ನಾಮದ ಚಿಂತನೆಯನ್ನು ಮಾಡ್ತಾ ಪುರಾಣದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ. ಹೇಗೆ ಪ್ರಾರಂಭ ಮಾಡುವುದು ಅನ್ನುವುದೇ ಒಂದು ಸಮಸ್ಯೆಗಳು. ಪ್ರತಿ ಪುರಾಣಕ್ಕೂ ಇದು ಸಮಸ್ಯೆ ಇದ್ದದ್ದೇ. ಈ ಪುರಾಣದಲ್ಲಿ ಇನ್ನೂ ವಿಶಿಷ್ಟವಾದ ಸಮಸ್ಯೆಗಳಿವೆ. ಇವತ್ತು ನಾನೇನು ಪುರಾಣವನ್ನು ಪ್ರಾರಂಭ ಮಾಡ್ತೇನೆ ಅಂತ ಧೈರ್ಯದಿಂದ ಹೇಳುವುದಿಲ್ಲ. ಯಾಕೆ ಅಂದರೆ ಪುರಾಣ ಪ್ರಾರಂಭ ಮಾಡುವಕ್ಕಿಂತ ಮೊದಲೇ ಇನ್ನೂ ಅನೇಕ ವಿಷಯಗಳನ್ನು ಹೇಳುವುದಿದೆ. ಆದ್ದರಿಂದ ಸ್ವಲ್ಪ ಮೊದಲು ವಿಷಯಗಳನ್ನು ಹೇಳಿಬಿಡ್ತೇನೆ, ಆಮೇಲೆ ಪುರಾಣವನ್ನು ಪ್ರಾರಂಭ ಮಾಡ್ತೇನೆ. ಯಾಕೆ? ಶ್ರೀಮದಾಚಾರ್ಯರು ನಮಗೆ ಸರ್ವಮೂಲ ಗ್ರಂಥಗಳನ್ನು ಕೊಟ್ಟು ಎಷ್ಟು ಮಹದ್ ಉಪಕಾರವನ್ನು ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಬ್ರಹ್ಮಪುರಾಣ ಇವತ್ತಿನಿಂದ ಪ್ರಾರಂಭವಾಗುವಂತಹ ಪುರಾಣ. ಇಷ್ಟೊತ್ತು ಹೇಳಿದ ಮಾತು ಭಗವಂತನ 2 ರೂಪಗಳ ಚಿಂತನೆ, ತೀರ್ಥಕರಃ ವಸುಪ್ರದಃ ಎಂಬ ಚಿಂತನೆಯನ್ನು ಮಾಡ್ತಾ ಪುರಾಣದ ಶ್ರವಣವನ್ನು ಮಾಡಬೇಕು. ಬ್ರಹ್ಮ ಪುರಾಣವನ್ನು ಶ್ರವಣ ಮಾಡುವವರಿದ್ದೇವೆ. ಇವತ್ತಿನಿಂದ 6 ದಿವಸಗಳ ಅವಧಿಯಲ್ಲಿ ವಿಷ್ಣು ತೀರ್ಥರ ದೊಡ್ಡ ಜ್ಞಾನಿಗಳ ಆರಾಧನಾ ನಿಮಿತ್ತವಾಗಿ ಈ ಕಾರ್ಯಕ್ರಮ. ನಮ್ಮಲ್ಲಿ ಯಾವಾಗಲೂ ಕೂಡ ಏನು ಅಂದರೆ ಇಷ್ಟಂ ಧರ್ಮೇಣ ಯೋಜಯೇತ್ ಅಂತ ಒಂದು ವಾಕ್ಯ. ಇಷ್ಟಂ ಧರ್ಮೇಣ ಯೋಜಯೇತ್. ನಮಗೆ ಯಾವುದು ಇಷ್ಟ ಅದನ್ನು ಧರ್ಮದ ಜೊತೆಗೆ ಸೇರಿಸ್ಬೇಕಂತ. ನಮಗೆ ಯಾವುದು ಇಷ್ಟ? ಪುರಾಣ ಕೇಳುವುದು, ಪಾಠ ಕೇಳುವುದು ಎಲ್ಲ ಇಷ್ಟ. ಇದನ್ನು ಧರ್ಮದ ಜೊತೆಗೆ ಸೇರಿಸಬೇಕು. ಜ್ಞಾನಿಗಳ ಆರಾಧನೆಯೊಟ್ಟಿಗೆ ಸೇರಿಸಿಬಿಟ್ರೆ ಅದು ನಿಜವಾದ ಧರ್ಮ ಆಗತ್ತೆ, ನಿಜವಾದ ಇಷ್ಟ ಆಗತ್ತೆ. ಇಲ್ಲೇ ಇಟ್ಟರೆ ಆಗುವುದಿಲ್ಲ. ನೋಡ್ರಿ, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ನಮಗೆ ಇಷ್ಟ, ಅದನ್ನು ಧರ್ಮೇಣ ಯೋಜಯೇತ್. ಇನ್ನೊಬ್ಬ ಬ್ರಾಹ್ಮಣನಿಗೆ ಕರೆದು ಊಟಕ್ಕೆ ಹಾಕಿ ನಾವು ಊಟ ಮಾಡಿಬಿಟ್ರೆ ಅದು ಇಷ್ಟವೂ ಆಯಿತು, ಧರ್ಮವೂ ಆಯಿತು. ಹಾಗೆ ಇಷ್ಟಂ ಪುರಾಣ ಶ್ರವಣಂ ಧರ್ಮೇಣ ಜ್ಞಾನಿಗಳ ಆರಾಧನೆ ಜೊತೆಗೆ ಸೇರಿಸಿಬಿಟ್ಟು ಮಾಡಿಬಿಟ್ರೆ ಬಹಳ ಸಂತೋಷ. ಆದ್ದರಿಂದ ವಿಷ್ಣುತೀರ್ಥರ ಶಿವರಾತ್ರಿಯ ಸಂದರ್ಭ, ವಿಷ್ಣುತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಈ 6 ದಿವಸಗಳ ಅವಧಿಯಲ್ಲಿ ಬ್ರಹ್ಮಪುರಾಣವನ್ನು ಶ್ರವಣ ಮಾಡೋಣ. ಪೂಜ್ಯ ಫಲಿಮಾರು ಶ್ರೀಪಾದಂಗಳವರು ಸಂಪೂರ್ಣವಾದ ಅನುಗ್ರಹವನ್ನು ಮಾಡಿ ಈ ಕಾರ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷವೂ ಇದನ್ನು ನಾನು ಹೇಳಿದ ಮಾತು. ಹಿಂದಿನ ವರ್ಷವೇ ಈ ಪುರಾಣ ಆಗಬೇಕಾಗಿತ್ತು. ಬ್ರಹ್ಮಪುರಾಣ ಹಿಂದಿನ ವರ್ಷ ಆಗಬೇಕಾದ ಪುರಾಣ. ಭಗವತ್ ಸಂಕಲ್ಪ ಇರಲಿಲ್ಲ, ಆದ್ದರಿಂದ ಮುಂದಿನ ವರ್ಷಕ್ಕೆ ಹಾಕಿದ. ಈ ವರ್ಷದಲ್ಲಿ ಬ್ರಹ್ಮಪುರಾಣ ನಡೀತಾ ಇದೆ. ಸುಮಾರು ಇದರಲ್ಲಿ ಇವತ್ತಿಗೆ ಉಪಲಬ್ಧ ಇದ್ದ ಶ್ಲೋಕಗಳು 13,000 ಶ್ಲೋಕಗಳು. 13,000 ಶ್ಲೋಕಗಳ ದೊಡ್ಡದಾದ ಪುರಾಣ. ಭಾಗವತ 18,000 ಆದರೆ 5,000 ಕಡಿಮೆ ಇರುವಂತಹ ಶ್ಲೋಕ ಇದು. ಅದಕ್ಕೆ ಆದರೆ ಪುರಾಣದ ಬಗ್ಗೆ ಹೇಳುವಾಗ 30,000 ಅಂತ ಹೇಳಿಬಿಟ್ಟಿದ್ದಾರೆ ಕೆಲವು ಕಡೆಗಳಿಗೆ. ಅದನ್ನು ಬಿಡಿಸುವಾಗ ತ್ರಿದಶಸಹಸ್ರಂ ಅಂತ ಹೇಳಿ 13,000ಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ತಿಳಿಸಿಕೊಡ್ತಾರೆ. ಅಂತೂ 13,000 ಶ್ಲೋಕಗಳಿಂದ ಕೂಡಿದ ದೊಡ್ಡದಾದ ಪುರಾಣ ಬ್ರಹ್ಮಪುರಾಣ ಅಂತ ಇದಕ್ಕೆ ಹೆಸರು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ
ಇದರ ಬಗ್ಗೆ ಒಂದು ಮಾತನಾಡುತ್ತಾರೆ. ಸಮಬ್ರಹ್ಮ ವಿರೋಧಾಚ್ಯ ಅಂತ ಹೇಳುತ್ತಾರೆ. ಈ ಬ್ರಹ್ಮಪುರಾಣ ಸಮವಾದ ಪುರಾಣ. ನೋಡ್ರಿ, ತುಂಬ ವಿಚಿತ್ರವಾದದ್ದು. ಸಮವಾದ ಪುರಾಣ ಅಂದರೆ ಎಲ್ಲ ವಿಷಯವನ್ನು ಹೇಳುವಂಥ ಪುರಾಣ. ಈಗ ಲಿಂಗ ಪುರಾಣವನ್ನು ವಿಚಾರ ಮಾಡಿದರೆ ಅಥವಾ ಕೂರ್ಮ ಪುರಾಣವನ್ನು ವಿಚಾರ ಮಾಡಿದರೆ ಕೇವಲ ರುದ್ರದೇವರ ವಿಷಯವನ್ನು ಹೇಳುವಷ್ಟು ಇದೆ, ಅಥವಾ ಇನ್ಯಾವುದೋ ವಿಷಯವನ್ನು ಹೇಳುತ್ತದೆ. ಬ್ರಹ್ಮಪುರಾಣ ಹಾಗೆ ಅಲ್ಲ. ಇದು ಎಲ್ಲ ವಿಷಯಗಳನ್ನು ಸಮಾನವಾಗಿ ಪ್ರತಿಪಾದನೆ ಮಾಡುವಂಥದ್ದು ಎಂದು ತಿಳಿಸಿಕೊಡ್ತಾರೆ. ಒಳಗಡೆಗೆ ಪ್ರವೇಶ ಮಾಡಿದಾಗ ಏನೇನು ವಿಷಯಗಳು ಬರುತ್ತೆ ಎನ್ನುವುದನ್ನು ಆಮೇಲೆ ನೋಡ್ತಾ ಹೋಗೋಣ. ಮೊದಲು ಬ್ರಹ್ಮಪುರಾಣ ಅಂತ ಹೇಳಿದ್ವಲ್ಲ ಈಗ ನಾವು, ಇದು ಯಾರನ್ನ ಹೇಳುವಂಥ ಪುರಾಣ? ಯಾರನ್ನು ನಾವು ಸಾಮಾನ್ಯವಾಗಿ ಬ್ರಹ್ಮಪುರಾಣ ಅಂತ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ಬರುವುದೇನು ಅಂದರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರನ್ನು ಹೇಳುವ ಪುರಾಣವಾದದ್ದರಿಂದ ಬ್ರಹ್ಮಪುರಾಣ ಅಂತ ತಿಳಿದುಕೊಂಡಿದ್ದೇವೆ. ಶ್ರೀಮದಾಚಾರ್ಯರು ಮಾತ್ರ ಹೀಗನ್ನುವುದಿಲ್ಲ. ಎಲ್ಲ ಪುರಾಣಗಳು ಭಗವಂತನನ್ನೇ ಹೇಳುತ್ತವೆ. ಮೊದಲನೆಯದಾಗಿ ನೆನಪಿಟ್ಟುಕೊಳ್ಬೇಕು. ಯಾವುದೇ ಎಲ್ಲ ಪುರಾಣ ಅಲ್ಲ, ಒಂದೊಂದು ಶಬ್ದಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ವಿನಃ ಇತರರನ್ನ ಯಾರನ್ನೂ ಪ್ರತಿಪಾದನೆ ಮಾಡುವುದಿಲ್ಲ. ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಈಯತೆ. ಒಂದು ಹರಿವಂಶದ ಮಾತನ್ನು ಹೇಳುವಾಗ ಶ್ರೀಮದಾಚಾರ್ಯರಂತಾರೆ, ಪುರಾಣದ ಆದಿ ಇರಬಹುದು, ಪುರಾಣದ ಮಧ್ಯೆ ಇರಬಹುದು, ಪುರಾಣದ ಅಂತ್ಯ ಇರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ಯಾರನ್ನು ಹೇಳ್ತಾರೆ ಅಂತ ಕೇಳಿದರೆ ವಿಷ್ಣುವನ್ನೇ ಹೇಳ್ತಾರೆ ವಿನಃ ಬೇರೆಯವರನ್ನೇ ಹೇಳುವುದಿಲ್ಲ. ಇಷ್ಟು ಮೊದಲು ನಾವು ನೆನಪಿಟ್ಕೊಂಡಿರಬೇಕು, ಅದನ್ನು ದೃಢಪಡಿಸ್ಕೊಂಡಿರಬೇಕು. ಸುಮ್ಮನೆ ಏನೋ ಪುರಾಣ ಹೇಳ್ತಾರೆ, ನಮಗೇನಾಗುತ್ತೆ ಅಂದರೆ ಈ ಎಲ್ಲ ವಿಷಯಗಳು ಹೇಗಿದೆ ಅಂದರೆ ಪಾಪ ಅದು ಕೇಳುವಾಗ ಚೆನ್ನಾಗಿರುತ್ತೆ. ಪುರಾಣ ಕೇಳುವಾಗ ಅಷ್ಟೊತ್ತು ಚೆನ್ನಾಗಿದ್ದು ಪುರಾಣ ಮುಗಿದ ಮೇಲೆ ಅದು ಅಲ್ಲಿಯೇ ಬಿಟ್ಟು ಅಲ್ಲಿಯೇ ಹೋಗ್ಬಿಡ್ತೀವಿ. ನಮ್ಮಲ್ಲೆಲ್ಲ ಉಪಕರ್ಮ ಅಂತ ಒಂದಿರ್ತದೆ. ಉಪಕರ್ಮ ಅಂದರೆ ಹೊಸ ಯಜ್ಞೋಪವೀತವನ್ನು ಹಾಕ್ಕೊಳ್ಳೋ ಕಾರ್ಯಕ್ರಮ. ಪುರೋಹಿತರು ನಮ್ಮ ಶ್ರೀನಿವಾಸಾಚಾರ್ಯ ಗೊತ್ತಿದೆ ಏನು ಅದು. ಯಜ್ಞೋಪವೀತ ಹಾಕ್ಕೊಳ್ಳುವಾಗ 2 ದರ್ಭೆ ಕೊಟ್ಟಿರ್ತಾರೆ. ದರ್ಭೆಯನ್ನು ಕೊಟ್ಟು ನೀವಿದನ್ನು ಇಟ್ಟುಕೊಳ್ಳ್ರಿ, ಬರೋ ವರ್ಷ ತೆಗೆದುಕೊಂಡು ಬರ್ರಿ ಅಂತ ಹೇಳಿರ್ತಾರೆ ವೇದ ಗ್ರಹಣ ಮಾಡುವಾಗ. ಕೊನೆಗೆ ಪುರೋಹಿತರು ಹೇಳುತ್ತಾರೆ, ಅಕಸ್ಮಾತ್ ನೀವು ಕಳೆದುಕೊಂಡು ಬಿಟ್ರೆ ಕಷ್ಟ, ಅದಕ್ಕಾಗಿ ಆ ದರ್ಭೆಯನ್ನು ಇಲ್ಲಿಯೇ ಇಟ್ಟು ಹೋಗಿಬಿಡ್ರಿ ಅಂತ ಹೇಳಿಬಿಡ್ತಾರೆ. ಅವನು ವೇದಗ್ರಹಣ ಮಾಡಿ ಆ ದರ್ಭೆಯನ್ನು ತೆಗೆದುಕೊಂಡು ಅಲ್ಲೇ ಋಷಿಗಳಿಗೆ ಒಪ್ಪಿಸಿ ಹೋಗಿಬಿಡ್ತಾನೆ. ಹಾಗೆ ನಮ್ಮ ಪುರಾಣಗಳೆಲ್ಲ ಹೇಗೆ ಅಂದರೆ ಆ ದರ್ಭೆಗಳಿದ್ದಂತೆ ತೆಗೆದುಕೊಳ್ಳುವುದು, ಪುರಾಣ ಮುಗಿಯುವವರೆಗೆ ನಮ್ಮ ಜೊತೆಗೆ ಇಡೋದು, ಪುರಾಣ ಮುಗಿಯುವಾಗ ಅಲ್ಲಿಯೇ ಇಟ್ಟು ಆಚಾರ್ಯರಿಗೆ ಕೈ ಮುಗಿದು ಬರ್ತೇವೆ ಅಂತ ಹೊರಟು ಹೋಗೋದು. ಇದು ನಮ್ಮ ಪುರಾಣದ ವೈಶಿಷ್ಟ್ಯ. ಹಾಗಾಗಬಾರ್ದು. ಬರುವ ವರ್ಷವೂ ಈ ಪುರಾಣ ಇಟ್ಕೊಂಡೇ ಇರಬೇಕು ನಮ್ಮ ಜೊತೆಗೆ, ಅಂದರೆ ಉಪಯೋಗ ಬೀಳುತ್ತೆ. ಆಚಾರ್ಯರು ಬ್ರಹ್ಮಪುರಾಣದ ಬಗ್ಗೆ ಹೇಳ್ತಾರೆ. ಸಾಕಷ್ಟು ಮಾತುಗಳಿವೆ. ಶ್ರೀಮದಾಚಾರ್ಯರು ಮೊದಲು ನಮಗೇನು ಉಪಕಾರ ಮಾಡಿದ್ದಾರೆ ಬ್ರಹ್ಮಪುರಾಣದ್ದು ಎಂಬುವುದನ್ನು ಇಟ್ಟುಕೊಂಡು ಆಮೇಲೆ ಬ್ರಹ್ಮಪುರಾಣದ ಒಳಗಿನ ವಿಷಯಗಳನ್ನು ನೋಡ್ತಾ ಹೊರಡುತ್ತೇನೆ. ತುಂಬ ವಿಶಿಷ್ಟವಾದ ವಿಷಯಗಳೆಲ್ಲ ಬರ್ತಾ ಇದೆ. ಯಾವುದೇ ಪುರಾಣವನ್ನು ಓದುವಾಗ ಕೇಳುವಾಗ ಮೊದಲು ನಮ್ಮದೇನಿರಬೇಕು ಅಂದರೆ ಇದರಲ್ಲಿ ಹೇಳಿದ್ದು ನಮಗೇನೋ ಪ್ರಾಫಿಟ್, ಅದು ಏನೋ ಒಂದು ಲಾಭ ಇದೆ. ಇಲ್ಲದೇ ಇದ್ದರೆ ಈ ಪುರಾಣವನ್ನು ಸುಮ್ಮನೆ ಹೇಳಿಲ್ಲ. ಏನೋ ಒಂದು 5-6 ದಿವಸ ಕಾಲಕ್ಷೇಪ ಮಾಡುವುದಕ್ಕಾಗಿ ಸಾಯಂಕಾಲ 1-1 ಗಂಟೆ ಕಾಲಕ್ಷೇಪ ಮಾಡುವುದಕ್ಕಾಗಿ ಹೇಳಿದ್ದಾರೆ ಎಂಬ ಭಾವನೆ ಸರ್ವಾತ್ಮನ ಇಲ್ಲ. ಅದು ತೆಗೆದು ಬಿಡಬೇಕು. ಏನೋ ದೂರದ ಊರಿನಿಂದ ಪಾಪ ಆಚಾರ್ಯರು ಬಂದಿದ್ದಾರೆ, ಹೇಳ್ತಾರೆ, ಅವರು ಹೇಳ್ತಾರೆ ಎಂಬುದಕ್ಕೆ ನಾವು ಕೂಡ್ತೇವೆ. ಅಲ್ಲ, ಇದಲ್ವೇ ಅಲ್ಲ. ಈ ಪುರಾಣ ನಮಗೆ ಜನ್ಮದುದ್ದಕ್ಕೂ ಉಪಯೋಗ ಬೀಳುವಂತಹದ್ದು, ಅನಂತರದಲ್ಲೂ ಉಪಯೋಗ ಬೀಳುವಂತಹದ್ದು ಅಂತ ಇಟ್ಟುಕೊಂಡ್ರೆ ಮಾತ್ರ ಈ ಪುರಾಣಗಳು ನಮಗೆ ಅರ್ಥ ಆಗತ್ತೆ. ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ಶ್ರೀಮದಾಚಾರ್ಯರು ಬ್ರಹ್ಮಪುರಾಣದ ಬಗ್ಗೆ ಹೇಳ್ತಾ ಫಸ್ಟು ಎತ್ತಿಕೊಳ್ತಾನೆ. ಆಚಾರ್ಯರಂತಾರೆ, ಬ್ರಹ್ಮ ಅಂದರೆ ಯಾರು ಅಂತ ಕೇಳುತ್ತಾರೆ. ಬ್ರಹ್ಮ ಅಂದರೆ ಯಾರು ಅಂತ ಕೇಳುತ್ತಾರೆ. ನಾವೆಲ್ಲ ಬ್ರಹ್ಮ ಅಂದರೆ ಯಾರು ಅಂದರೆ ತಕ್ಷಣಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಹೇಳ್ತೇವೆ ಅಂತ ಹೇಳಿದೆ. ಆಚಾರ್ಯರಂತಾರೆ, ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ. ಸಂದೇಹವೇ ಮಾಡಿಕೊಳ್ಬೇಡ್ರಿ. ಬ್ರಹ್ಮ ಅನ್ನುವ ಶಬ್ದ ವಿಷ್ಣುವನ್ನೇ ಹೇಳಬೇಕೇ ವಿನಃ ಇನ್ಯಾರನ್ನು ಹೇಳುವುದಿಲ್ಲ ರೀ. ಅದೇನು ಅಷ್ಟು ಕಾನ್ಫಿಡೆನ್ಸ್ ನಿಮಗೆ? ಏನು ಭಾರಿ ಹೇಳ್ತೀರಪ್ಪ, ಬ್ರಹ್ಮ ಅಂದರೆ ವಿಷ್ಣುವನ್ನೇ ಹೇಳಬೇಕು, ಇನ್ಯಾರನ್ನೇ ಹೇಳಬಾರದು ಅಂತ. ಆಚಾರ್ಯರು ಕೊಡುವಂತಹ ಯುಕ್ತಿಗಳು, ಪ್ರಮಾಣಗಳು ಇಷ್ಟು ಸುಂದರವಾಗಿದೆ ಅಂದರೆ ನೇರವಾಗಿ ನೀವು ಬ್ರಹ್ಮ ಶಬ್ದವನ್ನು ಇಲ್ಲಿಂದ ಒಯ್ದು ಆ ಪರಮಾತ್ಮನಿಗೇನೇ ಹೇಳಬೇಕೇ ವಿನಃ ಬೇರೆಯವರಿಗೆ ಹೇಳುವ ಹಾಗಿಲ್ಲ. ಆಚಾರ್ಯರು ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಹೇಳ್ತಾರೆ.
ಬ್ರಹ್ಮ ಶಬ್ದ ವಿಷ್ಣುವನ್ನೇ ಹೇಳುತ್ತೆ ಅನ್ನುವುದಕ್ಕೆ ವೇದಗಳನ್ನು ಕೋಟ್ ಮಾಡ್ತಾನೆ. ಪಕ್ಕಕ್ಕೆ ಇಟ್ಬಿಡೋಣ. ವೇದಗಳು ಅಂದರೆ ನಮ್ಮ ತಲೆ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಅದರ ಲ್ಯಾಂಗ್ವೇಜೇ ಅರ್ಥ ಆಗೋದಿಲ್ಲ, ಅದರ ವಿಷಯಗಳೇ ತಲೆಯಲ್ಲಿ ಬರೋದಿಲ್ಲ. ಅದರಿಂದ ಅದು ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ. ಇಟ್ಟು ಆಚಾರ್ಯರು ಕೊಟ್ಟ ಹೊಸ ಮಾತನ್ನು ಹೇಳುತ್ತೇವೆ. ಏನು ಅಂದರೆ, ಮೊದಲನೇದ್ದು ಆಚಾರ್ಯರಂತಾರೆ ಬ್ರಹ್ಮ ಶಬ್ದ ಇದು ವಿಷ್ಣುವನ್ನೇ ಹೇಳುವಂತಹ ಶಬ್ದ. ಯಾತಕ್ಕಾಗಿ? ವೇದವ್ಯಾಸ ದೇವರು ಸೂತ್ರಗಳನ್ನು ರಚನೆ ಮಾಡುವಾಗ ಮೊದಲನೇ ಸೂತ್ರವನ್ನಾಗಿ ಯಾವ ಸೂತ್ರವನ್ನು ಬರೆದಿದ್ದಾರೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬರಿತಾ ಇದ್ದಾರೆ. ಹೌದು, ನಮಗೆ ಗೊತ್ತು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುವ ಸೂತ್ರ ಮೊದಲನೇ ಸೂತ್ರ ಅಂತ ಗೊತ್ತು. ಬ್ರಹ್ಮಮೀಮಾಂಸಾ ಶಾಸ್ತ್ರ ಮೊದಲನೇ ಸೂತ್ರ ಬ್ರಹ್ಮಸೂತ್ರ ಅಂತ ಗೊತ್ತು. ಆಚಾರ್ಯರಂತಾರೆ ಈ ಬ್ರಹ್ಮ ಇದೆಯಲ್ಲ, ಇಲ್ಲಿಯ ಬ್ರಹ್ಮ, ಬ್ರಹ್ಮ ಪುರಾಣದ ಬ್ರಹ್ಮ ಇದ್ದಾನಲ್ಲ, ಇವರಿಬ್ಬರು ಒಂದೇ ಬ್ರಹ್ಮ. ಬೇರೆ ಯಾರು ಬ್ರಹ್ಮ ಚೇಂಜ್ ಇಲ್ಲ ನಮ್ಮಲ್ಲಿ. ಇಬ್ಬರಿಬ್ಬರು ಮೂರು ಜನ ಬ್ರಹ್ಮ ಇಲ್ಲ. ಅದ್ವೈತ ಶಾಸ್ತ್ರದಲ್ಲಿ ಶಂಕರಾಚಾರ್ಯರ ಪ್ರಕಾರ ಅವರಿಗೆ ಎರಡೆರಡು ಬ್ರಹ್ಮ. ಸಮಸ್ಯೆ ಪಾಪ ಅವರಿಗೆ. ನಮಗೆ ಒಂದು ಬ್ರಹ್ಮನೇ ತಲೆಯಲ್ಲಿ ಹೋಗಲಿಕ್ಕೆ ರೆಡಿ ಇಲ್ಲ. ಅವರು ಎರಡೆರಡು ಬ್ರಹ್ಮನನ್ನು ಮಾಡಿಕೊಂಡು ತಲೆಯಲ್ಲಿ ಹೋಗಿಸ್ಕೊಳ್ತೇನೆ ಅಂತಾರೆ ಅಂದರೆ ಅದು ಅವರಿಗೆ ಪ್ರೀತಿ, ನಮಗೆ ಗೊತ್ತಿಲ್ಲ. ಹಾಗಾಗಿ ಒಬ್ಬನೇ ಬ್ರಹ್ಮ, ಆ ಬ್ರಹ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಈ ಇಡಿಯಾದ ಶಾಸ್ತ್ರ ಹೊರಟಿದೆ, ವೇದಗಳು ಹೊರಟಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಮೊದಲನೇದಾಗಿ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು. ಅದಕ್ಕೆ ಆಚಾರ್ಯರು ಬರೆದು ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ, ಬ್ರಹ್ಮ ಶಬ್ದ ವಿಷ್ಣುವನ್ನೇ ಹೇಳ್ತದೆ, ದೇವರನ್ನೇ ಹೇಳ್ತದೆ ವಿನಃ ಬೇರೆಯವರನ್ನೇ ಹೇಳುವುದಿಲ್ಲ. ಹಾಗೆ ಹೇಳಿದ್ರಿ ವೇದ ಇದೆ ಸರಿ. ಒಂದು ಯುಕ್ತಿ ಹೇಳ್ತಾರೆ ಆಚಾರ್ಯ ನೋಡಿ, ನಮಗೆ ಗೊತ್ತಿಲ್ಲದ ಅಂಶ ಆಚಾರ್ಯ ಹೇಳುವುದು. ಏನು ಅಂಶ? ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಬ್ರಹ್ಮಸೂತ್ರಗಳು ಅಂತೇನಿವೆ, ಇದಕ್ಕೆ ಬಿಟ್ಟು ಇನ್ನೂ ಸೂತ್ರಗಳಿವೆ ಅಂತ, ಇದಕ್ಕೆ ಬಿಟ್ಟು ಇನ್ನೂ ಬೇರೆ ಸೂತ್ರ ಇದೆ ಅಂತ. ಕರ್ಮಮೀಮಾಂಸಾ ಅಂತ ಒಂದಿದೆ ಅಂತ. ಜೈಮಿನ್ಯಾಚಾರ್ಯರು ಬರೆದಿರುವಂತಹ ಕರ್ಮಮೀಮಾಂಸಾ ಅಂತ ಒಂದು ಸೂತ್ರ ಇದೆ ಅಂತ. ಅದಾದ ಮೇಲೆ ಶೇಷದೇವರು ಬರೆದ ಒಂದು ಸೂತ್ರ ಇದೆ ಅಂತ. ಗೊತ್ತೇ ಇಲ್ಲ ನಮಗೆಲ್ಲ. ಶೇಷದೇವರು ಬರೆದಿರುವಂಥ ಒಂದು ಸೂತ್ರಗಳಿವೆ. ಎಷ್ಟು ಜನ ನಮಗೆ ಗೊತ್ತು? ನಾವೆಲ್ಲ ಎಷ್ಟು ಬಾರಿ ಪುರಾಣಗಳನ್ನು ಕೇಳ್ತೇವೆ, ಎಷ್ಟು ಬಾರಿ ಸರ್ವಮೂಲಗಳನ್ನು ಅಧ್ಯಯನ ಮಾಡ್ತೇವೆ. ಸರ್ವಮೂಲಗಳನ್ನು ಅಧ್ಯಯನ ಮಾಡುವಾಗ, ಪುರಾಣಗಳನ್ನು ಅಧ್ಯಯನ ಮಾಡುವಾಗ ಈ ವಾಕ್ಯವನ್ನು ಗಮನಿಸಿ. ಶೇಷದೇವರು ತಾವು ಸೂತ್ರಗಳನ್ನು ಬರೆದರಂತೆ. ಸೂತ್ರಗಳನ್ನು ಬರೆಯುವಾಗ ವೇದವ್ಯಾಸ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ. ಸ್ವಾಮಿ, ಜೈಮಿನ್ಯಾಚಾರ್ಯರಿಗೆ ಒಂದು ಸೂತ್ರ ಬರಲಿಕ್ಕೆ ಹೇಳಿದರು, ನೀವು ಒಂದು ಸೂತ್ರ ಬರೆದುಬಿಟ್ರು, ನನಗೊಂದು ಸೂತ್ರದ ಅವಕಾಶ. ಯಾಕೆ ಅಂದರೆ ರುದ್ರದೇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಏನು ರುದ್ರದೇವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ? ಮೋಹಕವಾದ ಶಾಸ್ತ್ರಗಳ ರಚನೆ ಮಾಡಿರಿ ಅಂತ ರುದ್ರದೇವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ವಾಯುದೇವರಿಗೆ ಯಥಾರ್ಥ ಜ್ಞಾನದ ಶಾಸ್ತ್ರವನ್ನು ರಚನೆ ಮಾಡಿರಿ ಅಂತ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ವಾಯುದೇವರಿಗೆ ಯಥಾರ್ಥ ಜ್ಞಾನ, ರುದ್ರದೇವರಿಗೆ ಮೋಹಕ ಜ್ಞಾನ. ಆಮೇಲೆ ಮತ್ತೆ ಇವರಿಗೆ ಬ್ರಹ್ಮದೇವರು ಒಂದು ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಸರಿ, ನನಗೊಂದು ಶಾಸ್ತ್ರ ರಚನೆ ಮಾಡುವುದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿದಾಗ ಆಗ ವೇದವ್ಯಾಸ ದೇವರು ಪರಮಾತ್ಮ ಹೇಳಿದ್ರಂತೆ, ಇಲ್ಲ ಭಗವದ್ರೂಪಿಯಾದ ವ್ಯಾಸ, ನೀನೊಂದು ಸೂತ್ರಗಳ ರಚನೆಯನ್ನು ಮಾಡು. ಸರಿ, ಯಾವ ಸೂತ್ರಗಳ ರಚನೆ ಮಾಡಬೇಕು? ನೋಡ್ರಿ, ಇದು ನಾವೆಲ್ಲ ಈ ವಿಷಯಗಳನ್ನು ಕೇಳಿಯೂ ಇಲ್ಲ, ಕನಸಿನಲ್ಲಿಯೂ ಕೇಳಿರೋದಿಲ್ಲ. ಎಷ್ಟು ಅಂದರೆ ನಮ್ಮ ಅಜ್ಞಾನದ ಲಿಮಿಟ್ ಇಲ್ಲ. ಜ್ಞಾನದ ಲಿಮಿಟ್ ಇಲ್ಲ ನಮಗೆ. ಇಷ್ಟು ಅಜ್ಞಾನಿಗಳು ಅಂದರೆ ಅಷ್ಟು ಅಜ್ಞಾನಿಗಳಿದ್ದೇವೆ. ಶ್ರೀಮದಾಚಾರ್ಯರು ಅಕಸ್ಮಾತ್ ಅವತಾರ ಮಾಡದೇ ಹೋಗಿದ್ದರೆ ಇಟ್ಟುಕೊಳ್ಳ್ರಿ, ಅಕಸ್ಮಾತ್ ಶ್ರೀಮದಾಚಾರ್ಯರ ಅವತಾರ ಮಾಡದೇ ಇದ್ದರೆ ಈ ಅಜ್ಞಾನದ ಅನ್ಲಿಮಿಟೆಡ್ ಆಫರ್ಗಳಿದೆಯಲ್ಲ, ಅಜ್ಞಾನದ್ದು ಮೊಬೈಲ್ಗಳ ಅನ್ಲಿಮಿಟೆಡ್ ಆಫರ್ಗಳಲ್ಲ, ಅಜ್ಞಾನದ ಅನ್ಲಿಮಿಟೆಡ್ ಆಫರ್ಗಳಿವೆ ಅಲ್ಲ, ಕ್ಲೋಸೇ ಆಗ್ತಿರಲಿಲ್ಲ. ಅದು ಹಾಗೇ ಬೆಳೀತಾ ಇರ್ತಿತ್ತು. ಶ್ರೀಮದಾಚಾರ್ಯರ ಅವತಾರ ಆದದ್ದಕ್ಕೆ ಅಜ್ಞಾನಕ್ಕೆ ಒಂದು ಲಿಮಿಟ್ ಬಂತು. ಇಲ್ಲದೇ ಇದ್ದರೆ ಹಾಗೇ ಇರ್ತಿದ್ವಿ ನಾವೆಲ್ಲ. ಶೇಷದೇವರು ವ್ಯಾಸರ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು, ನೀನೊಂದು ಶಾಸ್ತ್ರ ಬರೀ. ಸ್ವಲ್ಪ ಶೇಷದೇವರಿಗೆ ಮನಸ್ಸಿನಲ್ಲಿ ಬಂತಂತ. ಅದು ಏನಿಲ್ಲ, ನಾನು ಬರೆದ್ರೆ ಜನ ತಗೊಳ್ತಾರೋ ಇಲ್ಲೋ ಅಂತ ಸ್ವಲ್ಪ ಸಂಶಯ ಇದೆ, ನಾನು ಬರೆದ್ರೆ ಸ್ವಲ್ಪ ಜನ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ಕೆಲಸ ಮಾಡಿರಿ, ನೀವು ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿರಿ, ಮಧ್ಯದ್ದೆಲ್ಲ ನಾನು ಬರಿತೇನೆ ಅಂತ ಹೇಳಿದ್ರಂತೆ. ನೀವು ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿರಿ, ಮಧ್ಯದ್ದೆಲ್ಲ ನಾನು ಬರಿತೇನೆ ಅಂತ ಹೇಳಿದ್ರಂತೆ. ಅದಿರ್ತದಲ್ಲ, ಮನೆ ಕಟ್ಟುವಾಗ ಗುದ್ದಲಿ ಪೂಜೆಗೆ ಸ್ವಾಮಿಗಳು, ಗೃಹ ಪ್ರವೇಶಕ್ಕೆ ಸ್ವಾಮಿಗಳು ಅಂತ ಬರುವುದು, ಮಧ್ಯದಲ್ಲಿ ಯಜಮಾನ ಇರುವುದು ಅಂತ ಇರೋದಿಲ್ವೇ? ಹಾಗೆ
ಮೊದಲನೇದೊಂದು ಕೊನೆಯದೊಂದು ನೀವು ಮಾಡಿಕೊಡ್ರಿ, ಉಳಿದದ್ದನ್ನು ನಾನು ಮಾಡ್ತೇನೆ ಅಂತ ಶೇಷದೇವರು ಹೇಳಿದಾಗ ಮೊದಲನೇ ಸೂತ್ರವನ್ನು ವೇದವ್ಯಾಸದೇವರು ರಚನೆ ಮಾಡಿದರು. ಅಥಾತೋ ದೈವೀ ಮೀಮಾಂಸಾ ಅಂತ ಸೂತ್ರವನ್ನು ರಚನೆ ಮಾಡಿಕೊಟ್ರು. ಕೊನೆ ಸೂತ್ರವನ್ನು ಹೇಳಿದರು, ಸ ವಿಷ್ಣುರಾಹಿ ತಂ ಬ್ರಹ್ಮ ಇತ್ಯಾಚಕ್ಷತೆ ಅಂತ. ಮೊದಲನೇ ಸೂತ್ರ ಒಂದು, ಕೊನೆ ಎರಡು ಸೂತ್ರಗಳನ್ನು ವೇದವ್ಯಾಸದೇವರು ರಚನೆ ಮಾಡಿಕೊಟ್ರು. ವೇದವ್ಯಾಸದೇವರು ರಚನೆ ಮಾಡಿದ ದೈವೀ ಮೀಮಾಂಸದ ಕೊನೆ ಎರಡು ಸೂತ್ರದಲ್ಲಿ ಸ ವಿಷ್ಣುರಾಹಿ ತಂ ಬ್ರಹ್ಮ ಇತಿ ಆಚಕ್ಷತೆ, ಅವನನ್ನು ವಿಷ್ಣು ಅಂತ ಕರೀತಾರೆ, ಅವನನ್ನು ಬ್ರಹ್ಮ ಎಂದು ಕರೆಯುತ್ತಾರೆ ಅಂತ ವೇದವ್ಯಾಸದೇವರು ಸೂತ್ರದಲ್ಲಿ ಹೇಳಿದ್ದಾರೆ. ಯಾವ ಸೂತ್ರದಲ್ಲಿ? ದೈವೀ ಮೀಮಾಂಸಾ ಸೂತ್ರದಲ್ಲಿ. ಶ್ರೀಮದಾಚಾರ್ಯರಂತಾರೆ ಇದು ಹಿಂದಿನ ಸೂತ್ರ. ಯಾವುದು? ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಎಂಬುವಂತಹದ್ದು ಹಿಂದಿನ ಸೂತ್ರ. ಅದರ ನೆಕ್ಸ್ಟ್ ಇಮಿಡಿಯೇಟ್ ಸೂತ್ರ ಯಾವುದು? ಮುಂದಿನ ಸೂತ್ರ ಯಾವುದು ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡ್ತೀವಿ. ಹಾಗಾದರೆ ಬ್ರಹ್ಮ ಅಂದರೆ ಯಾರು ಅಂತ ಆಯ್ತು. ಈಗ ಬ್ರಹ್ಮ ಅಂದರೆ ವಿಷ್ಣು ಅಂತ ಆಯ್ತು. ಯಾಕೆ ಅಂದರೆ ಬ್ರಹ್ಮ ಶಬ್ದದ ಹಿಂದಿನ ಸೂತ್ರ ಬ್ರಹ್ಮನನ್ನ ವಿಷ್ಣುವನ್ನ ಒಟ್ಟಿಗೆ ಹೇಳುವಂತಹ ಸೂತ್ರ. ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಎಂಬ ಸೂತ್ರದಲ್ಲಿ ಭಗವಂತನನ್ನ ಬ್ರಹ್ಮ ಅಂತ ಕರೀತಾ ಇದ್ದಾರೆ ವಿಷ್ಣುವನ್ನ. ಅದರ ಮುಂದಿನ ಸೂತ್ರದಲ್ಲಿ ವಿಷ್ಣುವನ್ನೇ ಬ್ರಹ್ಮ ಎಂದು ಕರೆದು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರದಲ್ಲಿ ಬಂದ ಬ್ರಹ್ಮ ಶಬ್ದಕ್ಕೆ ಯಾರನ್ನು ತಗೊಳ್ಬೇಕು? ವಿಷ್ಣುವನ್ನೇ ತಗೊಳ್ಬೇಕು. ಹಾಗಾದರೆ ನಾವು ಕೇಳಲಿಕ್ಕೆ ಹೊರಟ ಬ್ರಹ್ಮ ಪುರಾಣ ಇದು ಯಾರನ್ನು ಹೇಳಲಿಕ್ಕೆ ಹೊರಟಿತು? ಬ್ರಹ್ಮನನ್ನೇ, ವಿಷ್ಣುವನ್ನೇ ಹೇಳಿತೇ ವಿನಃ ಬೇರೆಯವರನ್ನಲ್ಲ. ಶ್ರೀಮದಾಚಾರ್ಯರು ಯದ್ಯಪಿ ಬ್ರಹ್ಮಪುರಾಣಕ್ಕೆ ವ್ಯಾಖ್ಯಾನವನ್ನು ಮಾಡಿಲ್ಲ, ಆದರೆ ಬ್ರಹ್ಮಪುರಾಣಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸರ್ವಮೂಲದಲ್ಲಿ ಮಾಡಿಟ್ಟಿದ್ದಾರೆ. ನೋಡ್ರಿ, ಇದು ಅನುವ್ಯಾಖ್ಯಾನದಲ್ಲಿ ಬಂದ ವಿಷಯ. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮ ಶಬ್ದವನ್ನು ಎಲ್ಲಿ ನೀವು ಉಪಯೋಗಿಸ್ಕೊಳ್ಬೇಕು, ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಅನುವ್ಯಾಖ್ಯಾನದ ಜಿಜ್ಞಾಸಾಧಿಕರಣದಲ್ಲಿ ಹೇಳುವಾಗ ಈ ಮಾತನ್ನು ಹೇಳುತ್ತಾರೆ. ಅಂತೂ ಏನು ತಿಳ್ಕೊಂಡೆವು? ಬ್ರಹ್ಮ ಶಬ್ದವನ್ನು ದೈವೀ ಮೀಮಾಂಸಾ ಸೂತ್ರದ ಕೊನೆ ಸೂತ್ರದಲ್ಲಿ ವಿಷ್ಣು ಪರವಾಗಿ ಬ್ರಹ್ಮ ಶಬ್ದವನ್ನು ವ್ಯಾಸನೇ ನಿರ್ಣಯ ಮಾಡಿದ್ದರಿಂದ, ಅದರ ಮುಂದಿನ ಸೂತ್ರವಾದ ಬ್ರಹ್ಮ ಜಿಜ್ಞಾಸಾ ಸೂತ್ರದಲ್ಲಿ ಬ್ರಹ್ಮನೂ ವಿಷ್ಣುವಾದದ್ದರಿಂದ ಬ್ರಹ್ಮಪುರಾಣ ಎಂದನ್ನು ಕೇಳಲಿಕ್ಕೆ ಹೊರಟಾಗ ಬ್ರಹ್ಮ ಅಂದರೆ ವಿಷ್ಣು, ಆ ವಿಷ್ಣುವನ್ನೇ ತಿಳಿದುಕೊಳ್ಳಬೇಕೇ ವಿನಃ ಇನ್ಯಾರನ್ನು ತಿಳಿದುಕೊಳ್ಳುವುದಲ್ಲ. ಸರಿ, ಇದಾದ ಮೇಲೆ ಆಚಾರ್ಯ ಇನ್ನೊಂದು ತಮಾಷೆ ಹೇಳುತ್ತಾರೆ. ಏನು ಅಂದರೆ ನೋಡ್ರಿ, ಬ್ರಹ್ಮ ಅಂದರೆ ನಾರಾಯಣ, ನಾರಾಯಣ ಅಂದರೆ ಬ್ರಹ್ಮ. ನಿಮಗೆ ಹೇಗೆ ಗೊತ್ತಾಯಿತು? ಎರಡೂ ಶಬ್ದಗಳ ಅರ್ಥವನ್ನು ತೆಗೆದುಬಿಟ್ರೆ ಸಮಾನಾರ್ಥಕವಾದ ಶಬ್ದಗಳೆರಡು. ಇದರ ಅರ್ಥವೂ ಅದೇ, ಅದರ ಅರ್ಥವೂ ಅದೇ. ಬ್ರಹ್ಮ ಶಬ್ದದ ಅರ್ಥ ಏನಿದೆಯೋ ನಾರಾಯಣ ಶಬ್ದದ ಅರ್ಥವೂ ಅದೇ ಇದೆ, ನಾರಾಯಣ ಶಬ್ದದ ಅರ್ಥ ಏನಿದೆಯೋ ಬ್ರಹ್ಮ ಶಬ್ದದ ಅರ್ಥವೂ ಅದೇ ಇದೆ. ಹೇಗೆ? ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು ಅಂದರೆ ಗುಣಪೂರ್ಣ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು ಅಂದರೆ ಗುಣಪೂರ್ಣ ಅಂತ ಅರ್ಥ. ನಾರಾಯಣ ಶಬ್ದದ ಅರ್ಥ ಏನು ಅಂದರೆ ಗುಣಪೂರ್ಣ ಅಂತ ಅರ್ಥ. ಅರಾಹ ದೋಷಾಹ. ನೋಡ್ರಿ, ನಾರಾಯಣ ಶಬ್ದ ಇದೆಯಲ್ಲ, ಅದನ್ನು ನಿರ್ವಚನ ಮಾಡುವಾಗ ಎಷ್ಟು ಚೆಂದಾಗಿ ಹೇಳ್ತಾರೆ ಅಂದರೆ ನ ಅರ ಅಯನ, ಹೀಗೆ ಬಿಡಿಸ್ಬೇಕಂತೆ ನಾರಾಯಣ ಎಂಬುದನ್ನು. ನ ಅರ ಅಯನ. ನ ಅಂದರೆ ಇಲ್ಲ ಅಥವಾ ವಿರುದ್ಧ, ಇಲ್ಲ ವಿರುದ್ಧವಾಗಿ. ಅರ ಅಂದರೆ ದೋಷಗಳು, ಅಯನ ಅಂದರೆ ಆಶ್ರಯ. ದೋಷಗಳಿಗೆ ವಿರುದ್ಧವಾದದ್ದು ಯಾವುದು? ಗುಣ. ಆ ಗುಣಗಳಿಗೆ ಆಶ್ರಯನಾದದ್ದರಿಂದಾಗಿ ನಾರಾಯಣ ಅಂತ ಕರೀತಾ ಇದ್ದಾರೆ. ಬ್ರಹ್ಮ ಅಂದರೂ ಗುಣಪೂರ್ಣ ಅಂತ ಅರ್ಥ. ನಾರಾಯಣ ಅಂದರೂ ಗುಣಪೂರ್ಣ, ಬ್ರಹ್ಮ ಅಂದರೂ ಗುಣಪೂರ್ಣನಾದದ್ದರಿಂದ ನಾರಾಯಣ ಬ್ರಹ್ಮ ಶಬ್ದಗಳು ಎರಡೂ ಏನಾಯಿತು? ಸಮಾನವಾದ ಅರ್ಥವನ್ನು ಹೇಳುವಂತೆ ಆಯಿತು. ಹಾಗಾಗಿಯೂ ಬ್ರಹ್ಮ ಅಂದರೆ ನಾರಾಯಣ ಅಂತ ಅರ್ಥ. ಬ್ರಹ್ಮಪುರಾಣವನ್ನು ಕೇಳಲಿಕ್ಕೆ ಹೊರಟಿದ್ದೇವೆ ಅಂದರೆ ನಾರಾಯಣನ ಬಗ್ಗೆನೇ ಕೇಳಲಿಕ್ಕೆ ಹೊರಟಿದ್ದೇವೆ ಅಂತ ಅರ್ಥವೇ ವಿನಃ ಇನ್ಯಾರ ಬಗ್ಗೆಯೋ ಕೇಳಲಿಕ್ಕೆ ಹೊರಟಿದ್ದೇವೆ ಅಂತ ತಿಳಿಬೇಡಿ. ಹಾಗಾಗಿ ಎರಡು ಯುಕ್ತಿಯನ್ನು ಹೇಳಿದ ಆಚಾರ್ಯ. ಒಂದು ದೈವೀ ಮೀಮಾಂಸಾದ ಯುಕ್ತಿ, ಇನ್ನೊಂದು ಸಮಾನಾರ್ಥಕವಾದ ಯುಕ್ತಿಯನ್ನು ಹೇಳಿದರು. ಮೂರನೇದು ಹೇಳಿದ್ದಾರೆ, ಯಮಂತಃ ಸಮುದ್ರೇ ಕವಯೋ ವಯಂತಿ ಯದಕ್ಷರೇ ಪರಮೇ ಪ್ರಜಾಃ. ಹೀಗೆ ಹೇಳ್ತಾ ತದೇವ ಬ್ರಹ್ಮ ಪರಮಂ ಕವೀನಾಂ. ಸಮುದ್ರದ ಮಧ್ಯದಲ್ಲಿ ಯಾರಿದ್ದಾನೆ ಅವನನ್ನು ಬ್ರಹ್ಮ ಎಂದು ಕರೆಯಬೇಕು. ನೋಡ್ರಿ, ಆಚಾರ್ಯರು ಕೊಡುವ ಯುಕ್ತಿ ಎಷ್ಟು ಚಂದ ಆಗಿದೆ. ಸಮುದ್ರದ ಮಧ್ಯದಲ್ಲಿ ಯಾರಿದ್ದಾರೆ ಹೇಳಿ ನೋಡಂತೆ. ಸಮುದ್ರದ ಮಧ್ಯದಲ್ಲಿ ಯಾರಿದ್ದಾರೆ? ಸಮುದ್ರದ ಮಧ್ಯದಲ್ಲಿ ಇದ್ದವನು ನಾರಾಯಣನೇ ವಿನಃ ಶಿವ ಅಲ್ಲ.
ಬ್ರಹ್ಮ ಅಲ್ಲ. ನೋಡ್ರಿ, ಅದು ಸುದೈವೋ ದುರ್ದೈವೋ ಗೊತ್ತಿಲ್ಲ ಪಾಪ. ಈ ರುದ್ರದೇವರಿಗೆ ಸಮುದ್ರದ ಮಧ್ಯದಲ್ಲಿ ಇರಲಿಕ್ಕೆ ಚಾನ್ಸೇ ಇಲ್ಲ. ಸಮುದ್ರದ ಮಧ್ಯದಲ್ಲಿ ಇಲ್ಲವೇ ಇಲ್ಲ. ಹಾಗಾದರೆ ಅವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಕೈಲಾಸವಾಸಿಗಳು. ನಾಳೆ ಕೈಲಾಸವಾಸಿಗಳು ಬರ್ತಾರಲ್ಲ, ಶಿವರಾತ್ರಿ ದಿವಸ ಕೈಲಾಸವಾಸಿಗಳು. ಅದಾದ ಮೇಲೆ